ನೇರವಾಗಿ ಅವರು ಇವರಿಗೆ DCMಗೆ ಫೋನ್ ಮಾಡಿ ಮಾತಾಡುವಂಥ ಕೆಪಾಸಿಟಿ ಅವರು DCM ಆಪ್ತರಾಗಿರುವಂತಹ ಇವರಿಲ್ಲ, ಇನಾಯತ್ ಅಲಿ ಇಲ್ಲಿ ಇಲ್ಲ. ಆಯಿತು, ನಮ್ಮ ಎಲ್ಲರ ಇದರಲ್ಲಿ ಕಾಂಗ್ರೆಸ್ ಇದಾಗಿ ಸಾಫಿ ಸಹದಿದ್ರು, ಅವರು ಇಲ್ಲ. ಇಲ್ಲಿ ಇರುವಂಥ ಎಲ್ಲ ಡಮ್ಮಿಗಳು, ಅಂದರೆ ಹೇಗೆ ಡಮ್ಮಿಗಳು ಅಂತ ಹೇಳೋದು ಯಾಕೆಂದರೆ ಕಾಂಗ್ರೆಸ್ನ ಒಳಗಡೆ ಇರುವಂತಹ ಪಕ್ಷಗಳಲ್ಲಿರುವಂತಹವರು ಇಲ್ಲಿ ಮುಂದೆ ಕೂತ್ಕೊಂಡವರು ಗ್ರಾಮ ಪಂಚಾಯತ್ ಸದಸ್ಯರಿದ್ದಾರೆ, ಅದೇ ರೀತಿ ತಾಲೂಕು ಪಂಚಾಯತ್ ಸದಸ್ಯರಿದ್ದಾರೆ. ಇದೆಲ್ಲ ಮುಂದೆ ಕೂತ್ಕೊಂಡವರು. ಇಲ್ಲಿ ಮೇಲೆ ಇರುವವರೆಲ್ಲ ಯಾರು? ಕಾಂಗ್ರೆಸ್ ಪಕ್ಷದ ಒಳಗಡೆ ಖಾಲಿ ಇರುವಂತಹ ಸ್ಥಾನಗಳು ಮಾತ್ರ. ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರು ಶಾಹುಲ್ ಹಮೀದ್ ಅವರು ಇದ್ದದ್ದು, ಮಾತಾಡಿದವರು ಇದ್ದದ್ದು. ಕಾಂಗ್ರೆಸ್ ಒಳಗಡೆ ಅಧಿಕಾರ ಇದ್ದಂತಹ UT ಖಾದರ್ ನಮ್ಮ ಜೊತೆ ಇಲ್ಲ. KPCC ರಾಜ್ಯ KPCCಯಲ್ಲಿ ಇದ್ದಂತಹ ಕಾರ್ಯನಿರ್ವಹಿಸುವಂತಹ ಇನಾಯತ್ ಅಲಿ ಇಲ್ಲ, ಮತ್ತು ನಮಗೆ ಶಾಫಿ ಸಹದಿ ಇಲ್ಲ, ಇವರು ಯಾರಿಲ್ಲ. ನಮ್ಮನ್ನು ಈ ಈಗ ಮತದಾರರನ್ನು, ಅಲ್ಪಸಂಖ್ಯಾತರ ಬಡ ಮತದಾರರಿಗೆ ಮುಖಕ್ಕೆ ನೋಡಿ ಯಾವ ಥರ ಇವರು ಸಮಾಧಾನ ಮಾಡ್ತಾ ಇದ್ದಾರೆ. ಇದುವರೆಗೂ ಇಲ್ಲಿ ಪ್ರತಿಯೊಂದು ಕೊಲೆ ನಡೆದಾಗಲೂ ಆದದಿಷ್ಟೇ. ಖಾಲಿ ಪಾಪ ಇವರನ್ನು ಮುಂದೆ ತಂದು ಸಮುದಾಯದ ನಾಯಕರು ಅಂತೇಳಿ ನಮ್ಮ ಮುಂದೆ ಆಗ್ತಾರೆ. ಶುವೇಲ್ ಕಂದಕ್ ನಾನು ಹೇಳ್ತೇನೆ, ಎಲ್ಲಿದ್ರೂ ಬರ್ತಾರೆ, ಎಲ್ಲಿದ್ರೂ ಮಾತಾಡ್ತಾರೆ, ಏನು ಬೇಕಾದರೆ ಮಾಡ್ತಾರೆ. ಅದು ಶುವೇಲ್ ಕಂದಕ್ಕೆಲ್ಲ ಬಂದು ಮಾತಾಡ್ತಾರೆ. ಅವರೊಬ್ಬರು ಬರ್ತಾರೆ, ಅವ್ರ ಜೊತೆ ಇವರು ಇರಲ್ಲ. ಇವ್ರ ಜೊತೆ ನಾವು ಏನು ಮಾತಾಡಬಾರ್ದು, ಇವರಿಗೆ ನಾವು ಏನು ಎದುರುತ್ತರ ಹೇಳಬಾರ್ದು. ಆ ಥರ ನಮ್ಮನ್ನು ಕಟ್ಟಿಯಾಗಿ ನೋಡ್ತಾರೆ. ಈಗ ಪ್ರತಿಯೊಬ್ಬ ಯುವಕರು ವಿದ್ಯಾವಂತರಿದ್ದಾರೆ, ಪ್ರತಿಯೊಬ್ಬರು ಯುವಕರು ದೊಡ್ಡವರ ಮಾತನ್ನು ಕೇಳುವಷ್ಟು ಇಲ್ಲ. ಅಂದರೆ ಅವರಿಗೆ ಏನು ಮಾಡಬೇಕು ಅಂತ ಗೊತ್ತಿದೆ, ಅವರಿಗೆ ಬೆಲೆ ಕೊಡಲ್ಲ ಗೊತ್ತಿದೆ. ಅವರು ಮುಂದಿನ ದಿನಗಳಲ್ಲಿ ಈ ಕಾಂಗ್ರೆಸ್ ಪಕ್ಷಕ್ಕೆ ನೋಡಿ, ಸಿದ್ದರಾಮಯ್ಯ ಅವರೇ ಖಂಡಿತವಾಗ್ಲೂ ನಿಮ್ಮ ಮೇಲೆ ಇರುವಂತಹ ಪ್ರೀತಿ ವಿಶ್ವಾಸ, ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಯೊಬ್ಬ ಅಲ್ಪಸಂಖ್ಯಾತ ಮತ್ತು ಬಹಳಷ್ಟು ವಿಶ್ವಾಸ ಪ್ರೀತಿ ನಿಮ್ಮ ಮೇಲೆ ಇದೆ. ಸಿದ್ದರಾಮಯ್ಯ ಅಂದರೆ ಅಭಿಮಾನ ತುಂಬ ಇದೆ. ಆದರೆ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ, ಒಬ್ಬ ಅಮಾಯಕ ಯುವಕರನ್ನು ಕೊಂದಿದ್ದಾರೆ, ನಮಗೆ ನ್ಯಾಯ ಸಿಕ್ಕಿಲ್ಲ. ಖಂಡಿತವಾಗ್ಲೂ ಸಿದ್ದರಾಮಯ್ಯ ಹೇಳ್ತಾ ಇದ್ದೇನೆ, ದಕ್ಷಿಣ ಕನ್ನಡ ಜಿಲ್ಲೆಯ ಮುಂದಿನ ಚುನಾವಣೆಗಳಲ್ಲಿ ನಿಮಗೆ ನಾವೆನ್ನಿಸ್ತದೆ, 1 ಸೀಟ್ ಇದೆ, 2 ತಪ್ಪಿ ಬಂದಿದೆ. ಪುತ್ತೂರಲ್ಲಿ 1 ಸೀಟ್ ಇದೆ, ಅದು ಕೂಡ ತಪ್ಪಿ ಹೋಗುವುದೆಲ್ಲ ಇದೆ. ದಕ್ಷಿಣ ಕನ್ನಡ ಏನು ಯಾವ ಪಕ್ಷ ಬಂದರೂ ಆಗ್ಬೋದು, ಅಲ್ಪಸಂಖ್ಯಾತರು ನಾವು ಎದುರಲ್ಲ. ನಮ್ಮಲ್ಲಿ ಒಂದಿದೆ, ದಜ್ಜಾಲಿಗೆ ಬೇಡಿಕಿಲ್ಲ. ನಂಗೆ ಏನೇನು BJP ಬಂದಂತೆ ಬೇಡಿಕೊಂಡ, BJP ಬರುತ್ತೆ ಅಂತ ನಮ್ಮ ಎದುರಿಸುವುದು ಬೇಡ, ನೀವು ನಮ್ಮನ್ನು ಧೂಳು ಹಾಕೋದು ಬೇಡ, ನಮಗೆ ನೀವು ಮಣ್ಣು ಮುಕ್ಕೋದು ಬೇಡ. ನಮಗೆ ವಿದ್ಯೆ ಇದೆ, ಬುದ್ಧಿ ಇದೆ, ನಮಗೆ ಏನು ಮಾಡಬೇಕು ಗೊತ್ತಿದೆ. ಮುಂದಿನ ದಿನಗಳಲ್ಲಿ ನೀವು ಮತ ಕೇಳ್ಕೊಂಡು ಬನ್ನಿ, ಆವಾಗ ನಾವು ಏನಂತ ತೋರಿಸ್ತೇವೆ. ನಮ್ಮ ಮತದ ಅಲ್ಪಸಂಖ್ಯಾತರ ಮತದ ಏನು ಪವರ್ ಏನಿದೆ ಅದನ್ನು ನಾವು ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ನಾವು ತೋರಿಸ್ತೇವೆ.